ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕು ಹಮ್ಗಿ ಬ್ರಿಡ್ಜ್ ಆ್ಯಂಡ್ ಬ್ಯಾರೇಜ್ ಈ ದುರಸ್ತಿಗೋಸ್ಕರ ಇಲ್ಲಿ ನಾವು ಬಂದು ಪ್ರತ್ಯಕ್ಷವಾಗಿ ನೋಡಿದಾಗ ಇದು ಭಾಳ ದುರಸ್ತಿಲಿದೆ. 26 ಗೇಟನ್ನು ಅಳವಡಿಸಿದಂಥ ಇದು ಒಂದು ಹಮ್ಗಿ ಬ್ಯಾರೇಜ್. ಈ ಬ್ಯಾರೇಜಲ್ಲಿ ಸುಮಾರು 8 ರಿಂದ 9 ಬ್ಯಾರೇಜ್ ಭಾಳ ಶಿಥಿಲಗೊಂಡಿವೆ. ಅದರಲ್ಲಿ ಯಾರೂ ಅಧಿಕಾರಿಗಳು ಮೇಂಟೈನ್ ಮಾಡ್ತಾ ಇಲ್ಲ. ಸರ್ಕಾರನೂ ಇದಕ್ಕೆ ಬಂದು ಕಿಂಚತ್ತು ಇದಕ್ಕೆ ಹಣಿಕೀರು ಕೂಡ ನೋಡಿಲ್ಲ. ಹಾಗಾಗಿ ಇಲ್ಲಿ ಈಗಾಗಲೇ ಈಗ ಮಳೆಗಾಲ ಇರೋದ್ರಿಂದ ಇಲ್ಲಿ ಸುಮಾರು 3.75 TMC ನೀರು ಸಂಗ್ರಹಣೆ ಆಗಬೇಕು. ಇದರಲ್ಲಿ ಉಳಿದಿರೋದು ಮಾತ್ರ ಈಗ ಇಂಥ ಮಳೆಗಾಲದಲ್ಲಿ 1.75 ಮಾತ್ರ TMC ಮಾತ್ರ ಉಳಿದಿದೆ. ಅದನ್ನು ಕೂಡ ಭಾಳ ಪೋಲ್ ಆಗ್ತಾ ಇದೆ ಡೈಲಿ. ಯಾಕಂದರೆ ದುರಸ್ತಿ ಇಲ್ಲಿ ಸರಿಯಾಗಿ ಮಾಡಿಲ್ಲ, ಮೇಂಟೆನೆನ್ಸ್ ಇಲ್ಲದಕ್ಕೋಸ್ಕರ ಅದು ಈಗಾಗಲೇ ಮಳೆಗಾಲದಲ್ಲೇ ಹೋಗ್ತಾ ಇದೆ. ಮುಂದೆ ಬರತಕ್ಕಂಥ ಬೇಸಿಗೆ ಕಾಲದಲ್ಲಿ ದನ ಕರುಗಳಿಗಾತು ಇಲ್ಲಿ ಇರ್ತಕ್ಕಂಥ ಇಲ್ಲಿ 3 ಜಿಲ್ಲೆಯ ಜನರಿಗೆ ಕುಡಿಯೋಕ್ಕೆ ಇಲ್ಲ, ದಂಡಿಗಿಲ್ಲ ಅಂದಾಗ ಮತ್ತು ಹಾಗೆ ಅದರಲ್ಲಿ ಕೂಡ 275 ಎಕರೆ ಇಲ್ಲಿ ರೈತರಿಗೂ ನೀರು ಬೇಕಾಗಿದೆ. ಹೀಗೆ ಹಿಂಗಾದ್ರೆ ಮುಂದೆ ಸರ್ಕಾರ ಏನು ಮಾಡ್ತೈತಿ, ಇವರು ಅಧಿಕಾರಿಗಳು ಏನು ಮಾಡ್ತಾರೆ ಅನ್ನೋದು ಭಾಳ ಇದು ಕುಲಂಕುಷವಾಗಿ ಪರಿಶೀಲನೆ ಮಾಡಬೇಕು. ಇದನ್ನ ಇಮಿಡಿಯೇಟ್ ಆಗಿ ಇದನ್ನ ಸರ್ಕಾರ ಎತ್ತಿಕೊಂಡು ಇದನ್ನ ಪರಿಶೀಲನೆ ಮಾಡಿ ಇದನ್ನ ದುರಸ್ತಿ ಮಾಡ್ಬೇಕಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಇಲ್ಲಾಂದ್ರೆ ಇಲ್ಲಿ ಮುಂದಿನ ದಿನಮಾನಗಳಲ್ಲಿ ಇಲ್ಲಿ ಇರ್ತಕ್ಕಂಥ ಆಜು ತಾಲೂಕಿನವರು, ಜಿಲ್ಲೆದವರು ಎಲ್ಲರೂ ಸೇರ್ಕೊಂಡು ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಗೇಟ್ ಭಾಳ ಶಿಥಿಲಗೊಂಡಿವೆ. ಯಾಕಂದ್ರೆ ಸುಮಾರು 12 ವರ್ಷ ಆಯ್ತು ಈಗ ಅದು ಬ್ರಿಡ್ಜ್ ಓಪನಿಂಗ್ ಆಗಿ. ಈಗಾದ್ರೂ ಯಾವುದೋ ಒಂದು ವರ್ಷ ಹಿಂದೆ ಮರುದಿನ 2012 ಆಗಿದ್ದು 2013 ಸ್ವಲ್ಪ ದುರಸ್ತಿ ಮಾಡ್ಯಾರ. ಅವಾಗಿಂದ ಇಲ್ಲಿವರೆಗೆ 11 ವರ್ಷ ಆಯಿತು. ಏನೋ ಇದ್ರ ಬಗ್ಗೆ ಯಾರು ಏನೋ ಕ್ರಮನ ಕೈಗೊಂಡಿಲ್ಲ, ಅದು ಬಂದು ನೋಡಿಲ್ಲ. ಇದೊಂಥರ ದಡ್ಡಿ ಯಾವುದೋ ಒಂದು ಹಳೆಯದು ಪುರಾತನ ಹಿಂದಿಲ್ಲ ಯಾವುದೋ ಬ್ರಿಟಿಷ್ ಕಾಲದಾಗ ಇದ್ದಂಗೆ ಐತದು. ಹಾಗಾಗಿ ದಯಮಾಡಿ ಇದನ್ನ ಈಗ ಇರ್ತಕ್ಕಂಥ ಸರ್ಕಾರ ಇದನ್ನ ಬಂದು ದುರಸ್ತಿ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ತೀನಿ. ಭಾಳ ಇವೆಲ್ಲ ಆಮೇಲೆ ಅವು ಇರ್ತಕ್ಕಂಥ ಅವು ಏನು ರೂಲರು, ಆಮೇಲೆ ಸ್ಕ್ರೋಪು, ಆಮೇಲೆ ಅದು ಏನೋ ವಾಷರು, ರಬ್ಬರ್ ವಾಷರು, ಅವು ಪೂರ ಎಲ್ಲ ಭಾಳ ಶಿಥಿಲಗೊಂಡ ಪೂರ ನೀರು ಕೆಳಗಡೆ ಹರಿತಾ ಇದೆ, ಪೋಲ್ ಆಗ್ತಾ ಇದೆ. ಅದು ಏನೋ ಮೇಂಟೆನೆನ್ಸ್ ಇಲ್ಲ ಸರಿಯಾಗಿ, ಅದು ಗ್ರೀಸ್ ಇಲ್ಲ, ಇನ್ನೊಂದಿಲ್ಲ, ಏನಿಲ್ಲ, ಒಳ್ಳೆ ನೋಡೇ ಇಲ್ಲ ಯಾರೇ ಅಧಿಕಾರಿಗಳು. ಸುಮ್ಮನೆ ಪೋಲ್ನಾಗಿ ಅದಕ್ಕೆ ತೆಂಗಿನ ಗಿಡದ ಬಡ್ಡಿ ಆಮೇಲೆ ಗೋಣಿ ತಟ್ಟುಗಳನ್ನ ಹಾಕಿ ಅದಕ್ಕೆ ಕೆಳಗೆ ಇಟ್ಟು ಬಂದ್ ಮಾಡಕ್ಕೆ ಹೋಗ್ತಾರೆ. ಅದೆಲ್ಲಿ ಇಂಥ ದೊಡ್ಡ ಪೋರ್ಸ್ ನೀರಿಗೆ ಅದೆಲ್ಲಿ ತಡೆ ಹಿಡಿತೈತೆ ಹೇಳ್ರಿ. ಹಾಗಾಗಿ ದಯಮಾಡಿ ಈಗ ಮುಂದೆ ಅಲ್ಲಿ ನಮ್ದು ಮುಂಡ್ರಾಬಾಯಿ ಡ್ಯಾಮ್ ಹತ್ರ ಇದಾಗೈತಲ್ಲ, ಗೇಟ್ ಮುರಿದು ಬಿದ್ದಿದೆಯಲ್ಲ, ಅಲ್ಲಿ ಎಷ್ಟು ನೀರು ಒಂದು 40 ರಿಂದ 50 TMC ನೀರು ಪೋಲ್ ಆಗ್ತಿದ್ದಿಲ್ಲ. ಅದೇ ಥರ ಇದು 1.75 TMC ಇರೋ ನೀರನ್ನು ನಾವು ಕಳ್ಕೋಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ, ರೈತರು ಇದು ಅಧಿಕಾರಿಗಳು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ನಾವು ಮುಂದಿನ ನಮಗೆ ಸತಿ ಕುಡಿಯೋಕೆ ನೀರು ಸಮಸ್ಯೆ ಆಗುತ್ತೆ. ಯಾಕಂದ್ರೆ ನಾವು ಇಲ್ಲಿ ಹತ್ತಿರ ಇದ್ದು ನೋಡ್ತಾ ಇದ್ದೀವಿ, ಪಕ್ಕದ ಹಳ್ಳಿಯವರು ನಾವು ಇದು ಜನರು ಅಥವಾ ಇಲ್ಲಿ ಎಲ್ಲ ಇರ್ತಕ್ಕಂಥ ಜನರು ಹೇಳ್ತಾರೆ. ಇದಕ್ಕೆ ದಯಮಾಡಿ ಸರ್ಕಾರ ಇದನ್ನ ಮುಂಜಾಗ್ರತೆ ಕೈಗೊಳ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೀನಿ.